So hey everyone, assalamu alaikum, welcome back to my another new video. ಇವತ್ತು ನಾನು ನಮ್ಮ ರಮದಾನ್ ಅಲ್ಲಿ ಡೈಲಿ ಒಂದನ್ನೇ ತಿಂದು ಸಾಕಾಗ್ತದಲ್ವಾ ಅಂತವರಿಗೆ ವೆರೈಟಿಯಾಗಿ ಒಂದು ಐಟಮ್ ಅನ್ನು ತಗೊಂಡು ಬಂದಿದ್ದೇನೆ. ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ, ಫಿಶ್ ರೆಸಿಪಿಯೊಂದಿಗೆ. ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೀನು ತಿನ್ನುವಾಗ ಒಂಥರ ಆಗ್ತದೆ, ಸ್ಮೆಲ್ ಬರ್ತದೆ, ಹಾಗೆ ಹೀಗೆಲ್ಲ ಇರ್ತದೆ. ಮತ್ತು ಕೆಲವರಿಗೆ ಊಟ ಇಷ್ಟ ಇರಲ್ಲ, ಅವರಿಗೋಸ್ಕರ ನೀರು ದೋಸೆ, ಚಪಾತಿ, ದೋಸೆ ಇದರೊಟ್ಟಿಗೆ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಒಂದು ಫಿಶ್ ರೆಸಿಪಿಯನ್ನು ನಾನು ಇವತ್ತು ತಗೊಂಡು ಬಂದಿದ್ದೇನೆ. ಇದನ್ನು ನೀವು ಪಾಂಪ್ರೆಟ್ ಅಥವಾ ಅಂಜಲ್ ಮೀನು, ಆಮೇಲೆ ಎಂತ ಕೊಡ್ಡಾಯಿ ಇದೆಲ್ಲ ಇರ್ತದಲ್ವ, ಅದರೊಟ್ಟಿಗೆ ಇದನ್ನು ಮಾಡಿದರೆ, ಈ ಥರ ಮಾಡಿದರೆ ತುಂಬ ಒಳ್ಳೆ ಟೇಸ್ಟಿ ಇರುತ್ತೆ ಆಯಿತಾ. ಇದನ್ನು ನೀವು ಪೊದಿ ಮೀನು ಥರ ಬಾಳೆ ಎಲೆಯಲ್ಲಿ ರಾತ್ರಿ ಮಾಡಿ ಇಟ್ಟು ಬೆಳಿಗ್ಗೆ ಎದ್ದು ಇದನ್ನು ಬಿಸಿ ಮಾಡಿ ನೀವು ತಿನ್ನುವಾಗ ಅದರದ್ದು ಟೇಸ್ಟೇ ಬೇರೆ ಲೆವೆಲ್ ಆಗಿರ್ತದೆ. ಅಂದರೆ ಮ್ಯಾರಿನೇಷನ್ ಎಲ್ಲ ಒಳ್ಳೆ ಹಿಡಿದಿರ್ತದೆ ಫ್ರಿಜ್ಜಲ್ಲಿಟ್ಟು ಮಾಡುವಾಗ. ಹಾಗೆ ಕೂಡ ನೀವು ಮಾಡ್ಬೋದು, ಇಲ್ಲದಿದ್ದರೆ ಆಗಲೇ ಮಾಡಿ ಆಗಲೇ ತಿನ್ಬೋದು. ಒಳ್ಳೆ ಒಂದು ರೆಸಿಪಿ, ನನಗಂತೂ ಮಸ್ಟ್ ಟ್ರೈ. ನಾನು ಡೈಲಿ ಕೊಟ್ಟರೆ ಡೈಲಿ ಕೂಡ ತಿಂತೇನೆ, ಅಷ್ಟು ಇಷ್ಟ. ಮತ್ತು ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ. ಮತ್ತೆಂತ ಇದನ್ನು ನಾನಿವತ್ತು ತೋರಿಸ್ತಾ ಇರೋದು, ಒಂದು ಮೀನಿಗೆ ಎಷ್ಟು ಮಸಾಲ ಬೇಕು, ಎಷ್ಟು ನೀರುಳ್ಳಿ ಬೇಕು, ಎಷ್ಟು ಟೊಮೆಟೊ ಬೇಕು, ಎಷ್ಟು ಅಳತೆ ಅಂತ ಒಂದು ಮೀನಿನ ಅಳತೆಯನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ಸೊ ಯಾರಾದರೂ ನನ್ನ ವಿಡಿಯೋವನ್ನು ಫಾಲೋ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತು FB ಪೇಜಲ್ಲಿ ಕೂಡ ಅಜ್ಮಿ ಮ್ಯಾಂಗ್ಳೂರ್ ಅಂತ ಉಂಟು ಹೆಸರು, ಅಲ್ಲಿ ಹೋಗಿ ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ ಅದರದ್ದು ರೆಸಿಪಿ ಹೇಗೆ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಈಗ ಮಾತಾಡಿ ತುಂಬ ಲೇಟ್ ಮಾಡಿದೆ, ನಾವು ವಿಡಿಯೋದೊಳಗೆ ಹೋಗುವ. ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ಇಲ್ಲಿ 2 ಟೊಮೆಟೊ ತೆಗೆದಿದ್ದೇನೆ, ಅದನ್ನು ಪ್ಯೂರಿ ಮಾಡಿಟ್ಟಿದ್ದೇನೆ. ಆಮೇಲೆ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಫಸ್ಟಿಗೆ ಮ್ಯಾರಿನೇಷನ್ ಮಾಡಿಟ್ಟಿದ್ದಂತಹ ಮದ್ಮಾಲ್ ಫಿಶ್ ಅನ್ನು ಫ್ರೈ ಮಾಡಿ ತೆಗಿತೇನೆ. ಅದನ್ನು ಹೇಗೆ ಫ್ರೈ ಮಾಡಿದೆ ಅಂತೇಳಿ ಒಂದು ವಿಡಿಯೋ ನನ್ನದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಉಂಟು, ಅದನ್ನು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಮೀನು ಫ್ರೈ ಮಾಡಿ ನಮಗೆ ಲಾಸ್ಟಿಗೆ ಆಯಿಲ್ ಉಳಿಯುತ್ತೆ ನೋಡಿ, ಅದೇ ಆಯಿಲ್ಗೆ ಒಂದು ನೀರುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತಿಲ್ಲ. ಈಗ ನಾವು 2 ಟೊಮೆಟೊವನ್ನು ಪ್ಯೂರಿ ಮಾಡಿಟ್ಟಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಈಗ ಇದರ ಟೊಮೆಟೊ ಒಂದು ಸ್ಮೆಲ್ ಇದೆ ನೋಡಿ, ಅದರದ್ದು ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದನ್ನು ಬಂಗುಡ ಅಥವಾ ಬೂತಾಯಿ ಅಥವಾ ಆಂಜಲ್ ಮೀನು ಯಾವ ಫಿಶಲ್ಲಿ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಒಳ್ಳೆ ರೆಸಿಪಿ, 100% ಆಗಿ ಹೇಳ್ತೇನೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಮಸಾಲಾ ಐಟಮ್ಸ್ ಎಲ್ಲ ಆ್ಯಡ್ ಮಾಡುವ. ಫಸ್ಟಿಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಖಾರ ಬೇಕು ಅದರ ಮೇಲೆಗೆ ಡಿಪೆಂಡ್ ಆಗಿರುತ್ತೆ. ಚಿಲ್ಲಿ ಪೌಡರ್ ಅಷ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೊಳ್ಳಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಇದ್ರದ್ದು ಹೈಲೈಟ್ ಆಗಿರುತ್ತೆ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಫಿಶ್ ಮಸಾಲ, ಇದನ್ನೆಲ್ಲವನ್ನು ಹಾಕಿ ಮಸಾಲದೊಂದು ಒಂದು ಸ್ಮೆಲ್ ಹೋಗುವವರೆಗೆ ಒಂದು ಲೈಟ್ ಆಗಿ ಫ್ರೈ ಮಾಡಿ ತೆಗೀರಿ. ಈಗ ಮಸಾಲದು ಸ್ಮೆಲ್ ಎಲ್ಲ ಹೋದ ನಂತರ 2 ಭಾಗ ಮಾಡಬೇಕು ಮಸಾಲವನ್ನು. ಅಡಿಗೆ 1 ಭಾಗ, ಮೇಲೆ 1 ಭಾಗ ಅಂತ ಹೇಳಿ, ಮೇಲೆ ಮತ್ತೆ ಅಡಿಗೆ ಫುಲ್ ಕವರ್ ಆಗುವ ಹಾಗೆ ಮಸಾಲವನ್ನು ಫುಲ್ ಆಗಿ ಸ್ಪ್ರೆಡ್ ಮಾಡಬೇಕು. ನೀವು ಬೇಕಾದ್ರೆ ಬಾಳೆ ಎಲೆಯನ್ನೆಲ್ಲ ಯೂಸ್ ಮಾಡಿ ಅದನ್ನು ಕಟ್ಟಿ ಅದರಲ್ಲಿ ಕೂಡ ಈ ತರ ಮಾಡಬಹುದು. ಈ ತರ ಮಾಡಿ ಒಂದು 5 ನಿಮಿಷ ಇಡಿ. ಈಗ ಸ್ವಲ್ಪ ಹುಳಿಯಾಗಿ ಬೇಕಂತ ಹೇಳಿದ್ರೆ ನಿಮ್ಗೆ ಇದಕ್ಕೆ ಲೆಮನ್ ಕೂಡ ಆಡ್ ಮಾಡಬಹುದು. ಇದನ್ನೊಂದು 5 ನಿಮಿಷ ಇದೇ ತರ ಇಟ್ಟು ಆಮೇಲೆ ನೀವು ಇದನ್ನು ಸರ್ವ್ ಮಾಡಿ ನೋಡಿ. ಬಿಸಿ ಅಷ್ಟು ಒಳ್ಳೇದಾಗಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ತಿಂದು ನೋಡಿ. ತುಂಬಾನೇ ಯಮ್ಮಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. 100% ಹೇಳ್ತೇನೆ ಫ್ರೆಂಡ್ಸ್, ಯಾವ ಒಳ್ಳೆದಿರದ ಮೀನು, ಟೇಸ್ಟ್ ಇಲ್ಲದ ಮೀನನ್ನು ಕೂಡ ಈ ತರ ಮಾಡಿದ್ರೆ ಔಟ್ ಸ್ಟ್ಯಾಂಡಿಂಗ್ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಇದರದ್ದು ಫೀಡ್ಬ್ಯಾಕ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ಮೈ ನೆಕ್ಸ್ಟ್ ಅನದರ್ ವಿಡಿಯೋ. ಬಾಯ್, ಅಸ್ಸಲಾಮು ಅಲೈಕುಂ, ನಮಸ್ಕಾರ.